ನಮ್ಮ ಜೀವಿತದಲ್ಲಿ ಅನೇಕ ಫ್ರೆಂಡ್ಸ್ನವರು ಇದ್ದರೂ ಆದರೆ ಕ್ಲೋಸ್ ಆಗಿರುವ ಒಬ್ಬರ ಹತ್ರ ಮಾತ್ರ ನಾವು ನಮ್ಮೆಲ್ಲ ವಿಷಯಗಳನ್ನು ಅವರ ಹತ್ರ ಶೇರ್ ಮಾಡ್ತೇವಲ್ವಾ. ಯಾಕಂದರೆ ಆ ಫ್ರೆಂಡ್ ಆದದ್ದು ಬೇರೆ ಯಾರ ಹತ್ರ ಕೂಡ ಹೇಳಲ್ಲ ಎಂಬ ನಿಶ್ಚಯವಿರುವುದರಿಂದ ತಾನೇ. ಪ್ರಿಯರೇ, ಅದೇ ರೀತಿ ಎಲ್ಲವನ್ನು ಇದ್ದಾಗೆ ಓಪನ್ ಆಗಿ ಹೇಳಲು ಉತ್ತಮವಾದ ವ್ಯಕ್ತಿಯಾಗಿದ್ದಾನೆ ದೇವರಾದ ಯೇಸುಕ್ರಿಸ್ತನು. ಪ್ರಿಯರೇ, ಈ ರೀತಿ ತಾನೇ ನಮ್ಮ ನಂಬಿಕೆ ಜೀವಿತದ ಪ್ರಾರಂಭವಾಗಿದ್ದದು. ಎಷ್ಟೋ ಸಾರಿ ನಮ್ಮ ಕಾಲುಗಳು ಎಡವಿ ಬಿದ್ದಂಥ ಸಂದರ್ಭದಲ್ಲಿ ನಮ್ಮನ್ನು ಬೀಳದಂತೆ ಕಾಪಾಡಿದು ನಮ್ಮ ಯೇಸುಕ್ರಿಸ್ತನು ತಾನೇ. ಮುಳುಗಿ ಹೋಗುವ ಸಂದರ್ಭಗಳಲ್ಲಿ ಕೈ ಎತ್ತಿ ನಡೆಸಿದು ನಮ್ಮ ಯೇಸುಕ್ರಿಸ್ತನು ತಾನೇ. ದಾವೀದನು ಒಮ್ಮೆ ಈ ರೀತಿ ಹೇಳ್ತಾನೆ, ನಾನು ರಾಜಾಭಿಷೇಕ ಹೊಂದಿದವನಾಗಿದ್ದೇನೆ, ಆದರೆ ಇಂದು ನಾನು ಬಲಹೀನನಾಗಿದ್ದೇನೆ. ಅವನ ಬಲಹೀನತೆ ಅವನನ್ನು ಅಭಿಷೇಕ ಮಾಡಿದ ದೇವರಿಗೆ ಮಾತ್ರ ಗೊತ್ತು. ಕರೆದ ದೇವರು ನಂಬಿಗಸ್ತನು. ನಂಬಬೇಕು ಪ್ರಿಯರೇ, ಪರಿಸ್ಥಿತಿ ನೋಡಿ ಅಲ್ಲ, ಅನುಭವಗಳನ್ನು ನೋಡಿ ಅಲ್ಲ. ನಮ್ಮ ಜೀವನದ ಮುಂದೆ ಇರುವ ಪ್ರತಿಕೂಲ ಅವಸ್ಥೆ, ನಾಳೆ ಏನಾಗುತ್ತದೋ ಎಂದು ಚಿಂತಿಸುವ ವಿಷಯಗಳು ನಿಮ್ಮ ಜೀವಿತದಲ್ಲಿ ಬರಬಹುದು. ಆದರೆ ಅದನ್ನು ನೆನೆದು ಕಳವಳಗೊಳ್ಳುವುದಲ್ಲ. ಪ್ರಿಯರೇ, ಇಂದು ನನ್ನನ್ನು ಪರಿಪಾಲಿಸುವ ದೇವರು, ನನ್ನ ಕಳೆದು ಹೋದ ದಿನಗಳಲ್ಲಿ ಸಂರಕ್ಷಿಸಿದ ದೇವರು, ನಾಳೆಯ ದಿನಗಳಲ್ಲಿ ನನ್ನನ್ನು ಸಂರಕ್ಷಿಸಲು ಆತನ ಶಕ್ತಿಯು ಕುಂದಿ ಹೋಗಲಿಲ್ಲ, ಆತನ ಶಕ್ತಿಯು ಕುಂದಿ ಹೋಗುವುದೂ ಇಲ್ಲ. ನಾನು ಬಲಹೀನನಾದರೂ ನಮ್ಮ ದೇವರು ಬಲಶಾಲಿಯಾಗಿದ್ದಾನೆ. ಸಕಲವೂ ನಷ್ಟ ಹೊಂದಿದ ಯೋಬನು ಹೇಳಿದ ಹಾಗೆ, ಪರಲೋಕದಲ್ಲಿ ನನಗೆ ಒಂದು ಸಾಕ್ಷಿ ಇದೆ. ನನ್ನ ಚರ್ಮವು ಹೀಗೆ ಬಿರಿದು ಹಾಳಾದ ಬಳಿಕ ನಿರ್ದೇಹನಾಗಿ ದೇವರನ್ನು ನೋಡುವೆನು, ಕಣ್ಣಾರೆ ಕಾಣುವೆನು, ನಾನಾಗಿ ನೋಡುವೆನು, ಮತ್ತೊಬ್ಬನಾಗಿ ಅಲ್ಲ. ಎಂಥ ನಿರೀಕ್ಷೆಯಾಗಿದೆ ಯೋಬನದು. ಈ ಲೋಕದಲ್ಲಿ ಎಲ್ಲವೂ ಸಮಾಪ್ತಿಗೆ ಬಂದರೂ ಸಮಾಪ್ತಿಯಾಗದಂಥ ನಿತ್ಯ ದೇವರಾದ ಯೇಸುಕ್ರಿಸ್ತನಿಗೆ ನಮ್ಮನ್ನು ಕರೆದಂಥ ಯೇಸುಕ್ರಿಸ್ತನು ಅಂತ್ಯದವರೆಗೆ ನಡೆಸಲು ಶಕ್ತನಾಗಿದ್ದಾನೆ. ಲೋಕದಲ್ಲಿ ನಮ್ಮನ್ನು ದೇವರಿಂದ ದೂರವಿಡುವಂಥ ಶಕ್ತಿಗಳು ಇದ್ದರೂ ನಾವು ಬೀಳದಂತೆ ನಮ್ಮನ್ನು ಕಾಪಾಡಿ ದೇವರ ಮಹಿಮೆಯಲ್ಲಿ ಕಳಂಕವಿಲ್ಲದೆ ನಮ್ಮನ್ನು ನಿಲ್ಲಿಸುವುದಕ್ಕೆ ಶಕ್ತನಾದ ಯೇಸುಕ್ರಿಸ್ತನು ಎಂಬ ಒಂದೇ ನಾಮಕ್ಕೆ ಮಾತ್ರ ಸಾಧ್ಯವಿದೆ ಪ್ರಿಯರೇ. ಯಾಕಂದರೆ ಯೇಸುವಿನ ನಾಮವು ಎಲ್ಲ ನಾಮಗಳಿಗಿಂತ ಮೇಲಾದ ನಾಮವಾಗಿದೆ.